ಕರ್ಕಾಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳು ಏನೇನಾಗಲಿದೆ ಅನ್ನತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನಾನು ಸ್ಪಷ್ಟವಾಗಿ ತಿಳಿಸಲಿದ್ದೇನೆ. ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನೋಡ್ತಾರೆ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಯೂಟ್ಯೂಬ್ ನೋಡ್ತಾರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರಬೇಡಿ, ನೋಡ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಆಗಸ್ಟ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಏನೇನು ಸಮಸ್ಯೆಗಳಾಗಬಹುದು ಅನ್ನುವ ಎಚ್ಚರಿಕೆಗಳ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ನೋಡಿಲ್ಲ ಅಂದ್ರೆ ಇದೇ ಚಾನಲ್ ಇದೇ ಪೇಜಲ್ಲಿ ಇರ್ತದೆ, ದಯವಿಟ್ಟು ನೋಡಿ. ಇದು ಏನೇನು ಒಳ್ಳೇದಾಗಲಿದೆ ಅನ್ನುವಂಥ ವಿಡಿಯೋ ಆಗಲಿದೆ, ಆಯ್ತಲ್ವಾ? ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಓಂ ಗುರುಭ್ಯೋ ನಮಃ ಅಂತ ಹೇಳಿ. ಯಾಕೇನು ಅಂತದ್ದು ಸಹ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ ನಾನು ನಿಮಗೆ. ನೋಡಿ, ಏನೇನು ಒಳ್ಳೇದಾಗಲಿದೆ ಅಂತ ನೋಡಬೇಕಾದ್ರೆ ಯಾವ್ಯಾವ ಗ್ರಹಗಳ ಬಲ ತುಂಬ ಚೆನ್ನಾಗಿ ಸಿಗಲಿದೆ ಅನ್ನೋದನ್ನು ನೋಡಬೇಕು. ಆಗಸ್ಟ್ 15ನೇ ತಾರೀಕು ನಂತರ ನಿಮಗೆ ರವಿ ಬಲ ಅನ್ನೋದು ತುಂಬ ಸ್ಪಷ್ಟವಾಗಿ ಸಿಗುತ್ತೆ. ರವಿ ಬಲ ಆಗಸ್ಟ್ 15ರ ನಂತರ ಸಿಗಲಿದೆ. ಅದಲ್ಲದೆ ಇದ್ದರೆ ನಿಮಗೆ ಗ್ರಹ ಸ್ಥಿತಿಗಳನ್ನು ಪ್ರಕಾರವಾಗಿ ನೋಡಿದಾಗ ಅಷ್ಟು ಅತ್ಯದ್ಭುತವಾದಂತಹ ಗ್ರಹ ಸ್ಥಿತಿಗಳಿಲ್ಲ. ಶುಕ್ರ ನೀಚ ಸ್ಥಿತಿಯಲ್ಲಿದ್ದಾನೆ. ನಿಮ್ಮ ರಾಶಿಯಲ್ಲೇ ಗುರುಗ್ರಹ, ಜನ್ಮಗುರು ಆರೋಗ್ಯ ಪೀಡಕ, ವ್ಯಯಾಧಿಪತಿಯೂ ಸಹ ಬುಧ ನಿಮ್ಮ ರಾಶಿಯಲ್ಲೇ. ಇದೆಲ್ಲ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಬಟ್ ಆದರೂ ಕೂಡ ರವಿ ಬಲ ನಿಮ್ಮ ಹಲವಾರು ಸಮಸ್ಯೆಗಳನ್ನು ಪರಿಹಾರ ಮಾಡಲಿದೆ. ಮೊಟ್ಟ ಮೊದಲನೇದಾಗಿ ಒಂದು 15 ದಿನಗಳು, ಆಗಸ್ಟ್ ತಿಂಗಳ ಮೊದಲ 15 ದಿನಗಳು ನಿಮಗೆ ಹಿಂಗಿರುತ್ತೆ ಅಂತಂದರೆ ತುಂಬ ಸ್ಟ್ರಾಂಗ್ ಆಗ್ತೀರಾ ನೀವು, ಅನಿವಾರ್ಯವಾಗಿ ಸ್ಟ್ರಾಂಗ್ ಆಗ್ತೀರಾ ನೀವು. ನೋಡಿ, ಒಬ್ಬ ವ್ಯಕ್ತಿ ಬೇರೆ ಬೇರೆ ಪರಿಸ್ಥಿತಿಗಳಿಂದಾಗಿ ಗಟ್ಟಿಯಾಗುವಂಥದ್ದು ಇದೆಯಲ್ಲ, ನಾನು ಇಷ್ಟೆಲ್ಲ ಇರಲಿಲ್ಲ ಗುರುಳೆ, ಬಟ್ ಪರಿಸ್ಥಿತಿ ನನ್ನ ಹಿಂಗೆ ಮಾಡಿಬಿಡ್ತು ಅಂತಾರಲ್ಲ, ಪರಿಸ್ಥಿತಿ ಕಲಿಸುವ ಪಾಠ ಅಂತ ಇರ್ತದೆ. ಅದು ತುಂಬ ಚೆನ್ನಾಗಿ ಪಾಠ ಮಾಡುತ್ತೆ ಪರಿಸ್ಥಿತಿ ನಿಮಗೆ. ಸೊ ಕರ್ಕಾಟಕ ರಾಶಿಯವರು ಆಗಸ್ಟ್ ತಿಂಗಳ ಮೊದಲ 15 ದಿನಗಳು ಎಷ್ಟು ಕಠಿಣ ವ್ಯಕ್ತಿತ್ವ ನಿಮ್ಮದಾಗ್ಬಿಡುತ್ತೆ, ಎಷ್ಟು ಸ್ಟ್ರಾಂಗ್ ಆಗ್ತೀರಿ ನೀವು ಅಂತಂದ್ರೆ ಅದಕ್ಕೆ ಕಾರಣ ಈ ಹಿಂದೆ ನೀವು ಅನುಭವಿಸಿದಂಥ, ತಿಂದಂಥ ಏಟುಗಳು, ಒಳಗಾದಂಥ ಮೋಸಕ್ಕೊಳಗಾಗಿದ್ದು, ಇದೆಲ್ಲ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಒಬ್ಬ ಗಟ್ಟಿ ವ್ಯಕ್ತಿತ್ವ ಮಾಡುತ್ತೆ. ಮೊದಲು 15 ದಿನಗಳು ನೀವು ಎಷ್ಟು ಸ್ಟ್ರಾಂಗ್ ಇರ್ತೀರಾ ಅಂತಂದರೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಏನು ಬೇಕಾರಾಗಲಿ ನಾನು ನೋಡ್ಕೊತೀನಿ ಅನ್ನೋ ಅಷ್ಟು ಧೈರ್ಯ ಕರ್ಕಾಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳ ಮೊದಲ 2 ವಾರಗಳಲ್ಲಿ ಬರಲಿದೆ. ಧೈರ್ಯಂ ಸರ್ವತ್ರ ಸಾಧನಂ. ಯಾಂತಹ ಕಷ್ಟ ಬರಲಿ, ಈ ಧೈರ್ಯವೇ ನಿಮ್ಮನ್ನು ನುಗ್ಗಿಸ್ಕೊಂಡು ಹೋಗುತ್ತೆ. ಏನು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಸ್ವಲ್ಪ ಧೈರ್ಯವಾಗಿರಿ, ದೇವತಾರಾಧನೆ ಮಾಡ್ಕೊಳ್ಳಿ. ಜೊತೆಗೆ ಎರಡನೇದಾಗಿ, ಎಲ್ಲೋ ಒಂದು ಕಡೆ ಆಗಸ್ಟ್ ತಿಂಗಳಲ್ಲಿ ಮಧ್ಯದಲ್ಲಾದರೂ ಎಲ್ಲೋ ಒಂದು ಕಡೆ ಒಂದು 3ನೇ ವಾರ ಹೀಗೆ ನಿಮಗೆ ಅದೃಷ್ಟ ಅನ್ನುವಂಥದ್ದು ಸ್ವಲ್ಪ ಕುಲಾಯಿಸುತ್ತೆ. ಏನೋ ಅದೃಷ್ಟವಶಾತ್ ಇದೊಂದು ಕೆಲಸ ಆಯಿತು, ನಾನು ಆಗೋದೇ ಇಲ್ಲ ಅನ್ಕಡೆ ಅದೃಷ್ಟವಶಾತ್ ಅದೊಂದು ಕೆಲಸ ಆಯಿತು, ಇದೊಂದು ಕೆಲಸ ಆಯಿತು, ಇದೊಂಗಾಯಿತು, ನಾನು ಆಗಲ್ಲ ಅಂತ ಚಿಕ್ಕ ಕೆಲಸನೇ ಇರ್ಬೋದು, ಬಟ್ ಏನೋ ಒಂದು ಕೆಲಸ ಆಗುತ್ತೆ ನಿಮಗೆ. ಅದು ನಿಮಗೆ ನೆಮ್ಮದಿಯನ್ನು ಕೊಡುತ್ತೆ, ಸಂತಸವನ್ನು ಕೊಡುತ್ತೆ. ಏನು ಬೇಕಾದ್ರೆ ಕಷ್ಟ ಆಗಲಿ ಸರ್, ಇದೊಂದು ಕೆಲಸ ಆಯ್ತಲ್ಲ, ಕಷ್ಟಗಳ ಮಧ್ಯದಲ್ಲಿ ಇದೊಂದು ಆಯ್ತಲ್ಲ ಗುರುಗಳೇ, ನಂಗೆ ಖುಷಿ ಆಯ್ತು ನನಗೆ ಅಂತ. ಸೊ ಸಮಾಧಾನ ಮಾಡ್ಕೊಳ್ತೀರಿ ನೀವು ಅಂತ. ಮೂರನೇದಾಗಿ ಏನಾಗುತ್ತೆ, 15ನೇ ತಾರೀಕಿನ ನಂತರ ಸ್ವಲ್ಪ ದುಡ್ಡು ನೋಡ್ತೀರಾ. ಆ್ಯಕ್ಚುಲಿ ದುಡ್ಡೇ ಇಲ್ಲದೆ ಬಹಳ ಕಷ್ಟ ಅನುಭವಿಸಬೇಕಾದಂಥ ಸಮಯ ಆಗಸ್ಟ್ ತಿಂಗಳಾದರೆ, ಆಗಸ್ಟ್ 15ನೇ ತಾರೀಕಿನ ನಂತರ ಎಲ್ಲೋ ಒಂದು ಕಡೆ ಯಾವುದೋ ಒಂದು ವಾಪಸ್ ದುಡ್ಡು ಬರುವ ಸಾಧ್ಯತೆ ಇದೆ. ಅಂದರೆ ರಿಫಂಡ್ ಅಂತೀವಲ್ಲ, ಆ ಥರ ರಿಫಂಡ್ ಆಗುವ ಸಾಧ್ಯತೆ ಇದೆ. ಅದು ಏನು ರಿಫಂಡ್ ಸಿಗುತ್ತೆ ನಿಮಗೆ ಗೊತ್ತಿಲ್ಲ. ಈ ಹಿಂದೆ ಕೊಟ್ಟು ದುಡ್ಡೇ ಆಗಿದ್ದಿರ್ಬೋದು, ಮತ್ತೊಂದೇನೋ ಆಗಿರ್ಬೋದು, ಬಟ್ ಈ ರಿಫಂಡ್ ದುಡ್ಡು ನಿಮಗೆ ಉಸಿರು ಥರ ಕಾಡ್ಕೊ, ಅಂದರೆ ಭಾಳ ಟೈಟ್ ಆಗಿಬಿಟ್ಟಿತ್ತು, ಈ ರಿಫಂಡ್ ದುಡ್ಡು ಬಂದು ಬಚಾವಾಗ್ಬಿಟ್ಟೆ ನಾನು ಅಂತ. ಸೊ ನೀವೇನಾಗ್ತೀರಾ, ಬಚಾವಾಗ್ಬಿಡ್ತೀರಾ, ರಿಫಂಡಿಂದಾಗಿ ಬಚಾವಾಗ್ಬಿಡ್ತೀರಾ ನೀವು. ರಿಫಂಡ್ ದುಡ್ಡು ಯಾವಾಗ, ಆಗಸ್ಟ್ 15 ತಾರೀಕು ನಂತರ. ಇದರಲ್ಲೂ ಸಹ ನಿಮಗೆ ಇನ್ನೂ ಅನುಕೂಲತೆಗಳಾಗಬೇಕು ನಿಮಗೆ. ಯಾಕೆಂದರೆ ಉದ್ಯೋಗದ ವಿಚಾರ, ಬೇರೆ ಬೇರೆ ಸಮಸ್ಯೆಗಳು ತುಂಬ ಇದ್ದಾವೆ ನಿಮಗೆ. ಆದರೂ ಕೂಡ ಆಗಸ್ಟ್ 15 ನಂತರ ಸ್ವಲ್ಪನಾದರೂ ಉದ್ಯೋಗದ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಆಗಸ್ಟ್ 15 ನಂತರ ನಿಮಗೆ ಕೆಲಸಗಳು ಸ್ವಲ್ಪ ಚೆನ್ನಾಗಿ ಸಿಗುತ್ತೆ ಮಾಡಪ್ಪ ಅಂಥೇಳಿ. ಆಗಸ್ಟ್ 15 ನಂತರ ಈ ಸರ್ಕಾರಿ ಕೆಲಸಗಳ ಕಾರ್ಯಗಳೆಲ್ಲ ಸ್ವಲ್ಪ ಚೆನ್ನಾಗಿ ಆಗುತ್ತೆ ಆಗಸ್ಟ್ 15 ನಂತರ. ಸೊ ಈ ಥರ ಆಗಸ್ಟ್ 15 ನಂತರ ಒಂದು ಸ್ವಲ್ಪ ನಿಮಗೆ ಅನುಕೂಲ ಆಗತ್ತಾ ಬರುತ್ತೆ. ಇಲ್ಲಿ ಸ್ವಲ್ಪ ಸಹೋದರಿ ಆದರೆ ಆಗದೇ ಇಲ್ಲ, ಅಕ್ಕ ಅಥವಾ ತಂಗಿಯಿಂದ ಸಹಾಯ ಇಲ್ಲ. ಆದರೆ ಅಣ್ಣ ಅಥವಾ ತಮ್ಮ ಯಾರು ನಿಮಗೆ ಇದ್ದರೆ ಅವರಿಂದ ನಿಮಗೆ ಒಂದು ಸ್ವಲ್ಪ ಆಗಸ್ಟ್ ತಿಂಗಳಲ್ಲಿ ಸಹಾಯ ಆಗಬಹುದು. ಅಕ್ಕ ಅಥವಾ ತಂಗಿಯಿಂದ ಸಮಸ್ಯೆಗಳೇ ವಿನಃ ಸಹಾಯಗಳು ಆಗಸ್ಟ್ ತಿಂಗಳಲ್ಲಿ ಇಲ್ಲ. ಮುಂದೇನಾದ್ರು ಬರಬಹುದು ಗೊತ್ತಿಲ್ಲ. ಬಟ್ ಇದನ್ನೆಲ್ಲ ಗಮನಿಸ್ಕೊಳ್ಬೇಕು ನೀವು, ಗುರು ಬಲವನ್ನು ಚೆನ್ನಾಗಿ. ಯಾಕೆಂದರೆ ನಿಮಗೆ ಅದೃಷ್ಟವನ್ನು ಕೊಡ್ತಕ್ಕಂಥದ್ದೇ ಗುರು. ಆದ್ದರಿಂದ ನಾನು ಹೇಳ್ತೇನೆ, ಕರ್ಕಾಟಕ ರಾಶಿಯವರಿಗೆ ಒಂದು ಅತ್ಯದ್ಭುತವಾದ ಪರಿಹಾರ ಇದೆ, ಅತ್ಯದ್ಭುತವಾದ ಪ್ರಸಾದ ನೀವು ತೆಗೆದುಕೊಳ್ಳಬೇಕಾಗಿರತಕ್ಕಂಥದ್ದು. ಅದರ ಬಗ್ಗೆ ಸಹ ನೀವು ತಿಳ್ಕೊಳ್ಬೇಕು.
ಜುಲೈ 29ನೇ ತಾರೀಕು ಬುಧವಾರ ಹುಣ್ಣಿಮೆ, ಗುರುಪೂರ್ಣಿಮೆ, ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ. ಅದಕ್ಕೆ ನಾನು ಗುರುಭ್ಯೋ ನಮಃ ಅಂತ ಕಮೆಂಟ್ ಮಾಡಿ ಅಂತ ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತಕ್ಕಂಥದ್ದು. ಏನಕ್ಕೆ ಅಂದರೆ ಇದು ಕಾರಣಕ್ಕೆ. ಗುರುಪೂರ್ಣಿಮೆ ವರ್ಷಕ್ಕೆ ಒಮ್ಮೆ ಬರತಕ್ಕಂಥ ಆಷಾಢ ಪೌರ್ಣಿಮಾ, ಗುರುಪೂರ್ಣಿಮಾ ಜುಲೈ 29ನೇ ತಾರೀಕು ಬುಧವಾರ. ಸೊ ಈ ಗುರುಪೂರ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ವಿಶೇಷವಾಗಿ ಸಹಸ್ರ ಗುರು ಶಾಂತಿ ಹೋಮ, 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ದತ್ತಾತ್ರೇಯರ ಹೋಮವನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಶ್ರೀ ಸೂಕ್ತ ಹವನ, ನಿಮ್ಮ ಆರ್ಥಿಕ ಬಾಧೆಗಳು ಪರಿಹಾರ ಆಗಬೇಕು, ಗುರುಬಲ ಚೆನ್ನಾಗಿ ಕೆಲಸ ಮಾಡಬೇಕು, ಆದ್ರಿಂದ ಶ್ರೀ ಸೂಕ್ತ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮ, ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷ ಬಲಿ ಪೂಜೆ, ಸರ್ಪ ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳೆಲ್ಲ ಮಾಡ್ತಾ ಇದ್ದೇವೆ. ಆದರೆ ಈ ಗುರು ಶಾಂತಿ ಇದೆಯಲ್ಲ, ಸಹಸ್ರ ಗುರು ಶಾಂತಿ ಹೋಮ ಜೊತೆಗೆ ಗುರು ದತ್ತಾತ್ರೇಯ ಹೋಮ ಬಹಳ ವಿಶೇಷವಾಗಿ ಮಾಡ್ತಾ ಇದ್ದೇವೆ. ಗುರು ಪೂರ್ಣಿಮೆ ಜುಲೈ 29ನೇ ತಾರೀಕು ಬುಧವಾರ, ಗುರು ಪೂರ್ಣಿಮೆಯ ದಿವಸ ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮವನ್ನು ಮಾಡಿ ವಿಶೇಷವಾದ ಒರಿಜಿನಲ್ ಕನಕ ಪುಷ್ಯರಾಗ ರತ್ನ, ಒರಿಜಿನಲ್ ಕನಕ ಪುಷ್ಯರಾಗ. ಈ ಕನಕ ಪುಷ್ಯರಾಗ ರತ್ನವೇ ಅತ್ಯಂತ ಕಾಸ್ಟ್ಲಿ. ನಿಮಗೆ ಸಾಮಾನ್ಯವಾಗಿ ಎಲ್ಲರೂ ಗೊತ್ತಿರ್ತದೆ, ನಿಮಗೆ ಇಲ್ಲ ಅಂದ್ರೆ ಕೇಳಿದ್ರೆ ಗೊತ್ತಾಗ್ತದೆ ನಿಮಗೆ. ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ನಾವು ಈ ಗುರುಪೂರ್ಣಿಮೆ ದಿವಸ ಜುಲೈ 29ನೇ ತಾರೀಕು ಬುಧವಾರ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮ, ಗುರುದತ್ತಾತ್ರೇಯ ಹೋಮ, ಶ್ರೀ ಸೂಕ್ತ ಹೋಮ, ಆಶ್ಲೇಷ ಬಲಿ ಪೂಜೆ, ಸಂತಾನ ಗೋಪಾಲಕೃಷ್ಣ ಹೋಮ, ಸರ್ಪಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಲ್ಲೆಲ್ಲ ಇದನ್ನಿಟ್ಟು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಅದು ಒಂದು ಸಲ ಎನರ್ಜೈಸ್ ಅಲ್ಲ, ಇದು ಆಗಲೇ ಇದನ್ನು ನಾನು ವಿಶೇಷವಾಗಿ ಈ ವಿಡಿಯೋ ಎಂಡಲ್ಲಿ ನಿಮಗೆ ಅದನ್ನು ತೋರಿಸ್ತೇವೆ. ನರಸೋಭಾವಾಡಿ, ಅದ್ಭುತವಾಗಿ ನರಸಿಂಹ ಸರಸ್ವತಿಗಳ ಒಂದು ಸನ್ನಿಧಾನ, ಆ ಗುರುಗಳ ಒಂದು ಸನ್ನಿಧಾನದಲ್ಲಿ ಅಲ್ಲಿಗೆ ಹೋಗಿ ನರಸೋಭಾವಾಡಿಗೆ ಹೋಗಿ ಅಲ್ಲಿ ಈ ರತ್ನಗಳನ್ನ, ಈ ಕನಕ ಪುಷ್ಯರಾಗ ರತ್ನಗಳನ್ನ ಅಲ್ಲೇ ಇಟ್ಟು ಪಾದಪೂಜೆ ಮಾಡಿಸಿ, ಅಲ್ಲಿ ಎನರ್ಜೈಸ್ ಮಾಡಿ, ಅಲ್ಲಿ ಮೂಲ ಇದ್ರ ಹತ್ರ ಇಟ್ಟು ಪೂಜೆ ಮಾಡಿಸ್ಕೊಂಡು, ಅಲ್ಲಿಂದ ಸಂಗಮ ಸ್ಥಾನ ಇದೆ, ಅಲ್ಲಿ ಪಂಚಗಂಗಾ ಹಾಗೂ ನದಿಗಳ ಸಂಗಮ ಇದೆ, ಆ ಸಂಗಮ ಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ಪೂಜೆ ಮಾಡಿ ಎನರ್ಜೈಸ್ ಮಾಡಿಕೊಂಡು ಈ ಒಂದು ವಿಶೇಷವಾದ ಕನಕ ಪುಷ್ಯರಾಗ ರತ್ನಗಳನ್ನು ಮತ್ತೆ ಪುನಃ ನಮ್ಮ ಯಾಗಶಾಲೆಗೆ ತಂದಿದ್ದೇನೆ. ಈಗ ಮತ್ತೆ ಗುರುಪೂರ್ಣಿಮೆಯ ಒಂದು ಅದ್ಭುತವಾದ ದಿವಸ ಮತ್ತೆ ಪುನಃ ಇದನ್ನು ಎನರ್ಜೈಸ್ ಮಾಡ್ತೀವಿ. ಸೊ ಡಬಲ್ ತ್ರಿಬಲ್ ಎನರ್ಜೈಸ್ಡ್ ಆದ ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನ, ಸಾಮಾನ್ಯವಾಗಿ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವೇ ತುಂಬ ಕಾಸ್ಟ್ಲಿ. ಅದರಲ್ಲೂ ನರಸೋಬಾವಾಡಿ ತನಕ ನೀವು ಮಹಾರಾಷ್ಟ್ರ ತನಕ ಹೋಗಿ ಅಲ್ಲಿ ಸಂಗಮ ಸ್ಥಾನ, ಗುರು ಸನ್ನಿಧಾನಗಳಲ್ಲಿ, ಪಾದಪೂಜೆಗಳಲ್ಲಿ ಅಲ್ಲಿಟ್ಟು ಎನರ್ಜೈಸ್ ಮಾಡ್ಕೊಂಡು ಬಂದು ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಗುರುಪೂರ್ಣಿಮೆ ದಿವಸ ಮತ್ತೆ ಎನರ್ಜೈಸ್ ಮಾಡಿ ನಮಗೆ ನಿಮಗೆಲ್ಲರಿಗೂ ಸಹ ಸಂಕಲ್ಪ ಸೇವೆ ಮಾಡೋದಕ್ಕೆ ಕೊಡ್ತಾ ಇದ್ದೇವೆ. ಸೊ ದಯವಿಟ್ಟು ಸ್ಕ್ರೀನ್ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ತುಂಬಾ ಲಿಮಿಟೆಡ್ ಇದೆ. ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ನಾವು ನಮ್ಮ ಸಂಕಲ್ಪ ಸೇವೆ ಒಟ್ಟಿಗೆ ಪ್ರತಿಯೊಬ್ಬರಿಗೂ ಒಂದು ಸಂಕಲ್ಪ ಸೇವೆಗೆ ಒಂದು ಕನಕ ಪುಷ್ಯರಾಗ ರತ್ನವನ್ನು ಕೊಡ್ತಾ ಇದ್ದೇವೆ. ಗುರುಪೂರ್ಣಿಮೆಯ ವಿಶೇಷವಾದಂತಹ ಒಂದು ದಿನದ ಒಂದು ಸಂದರ್ಭದಲ್ಲಿ ಕೊಡ್ತಾ ಇರತಕ್ಕಂಥದ್ದು. ಎಲ್ಲ ಸಮಯ ಕೊಡ್ಲಿಕ್ಕೆ ಆಗುದಿಲ್ಲ, ಬಹಳ ಕಾಸ್ಟ್ಲಿ. ಇದನ್ನ ನಾನು ಉಂಗುರ ಎಲ್ಲ ಮಾಡಿಸ್ಕೊಡ್ಲಿಕ್ಕಂತೂ ಇನ್ನೂ ಕಷ್ಟ ಆಗ್ಬಿಡ್ತದೆ. ಸೊ ಅದರಿಂದಾಗಿ ಒರಿಜಿನಲ್ ಕನಕ ಪುಷ್ಯರಾಗವನ್ನು ಇಷ್ಟೆಲ್ಲ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇನೆ. ನೀವು ಉಂಗುರವೋ ಡಾಲರೋ ಏನೋ ಎಲ್ಲ ಅಂದ್ರೆ ನೀವು ಪಾಕೆಟಲ್ಲಿ ಕೂಡ ಇಟ್ಕೊಳ್ಬಹುದು, ನೀವು ಕಲೆಕ್ಷನ್ ಮಾಡಿ ನಿಮ್ಮ ಜೊತೆಗೆ ಇಟ್ಕೊಳ್ಬಹುದು. ಯಾವಾಗೂ ಸಹ ಗುರುಬಲ ಚೆನ್ನಾಗಿ ನಿಮಗೆ ಕೆಲಸ ಆಗಬೇಕು, ಒರಿಜಿನಲ್ ಗುರುಬಲದ ಶಕ್ತಿ ನಿಮಗೆ ಕೊಡತಕ್ಕಂಥ ಕನಕ ಪುಷ್ಯರಾಗ ಒರಿಜಿನಲ್ ರತ್ನ ಆಗಿರ್ತದೆ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ ಹಾಗೂ ನಿಮ್ಮ ರಾಶಿ, ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡಿಕೊಂಡು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಟ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಬನ್ನಿ ಈಗ ನಮ್ಮ ನರಸೋಬಾವಾಡಿ ಆ ಕ್ಷೇತ್ರ ದರ್ಶನ, ಗುರುಗಳ ದರ್ಶನವನ್ನು, ಸನ್ನಿಧಾನ ದರ್ಶನ ಮಾಡೋಣ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಮಾತ್ರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ನಮಸ್ಕಾರ ವೀಕ್ಷಕರೇ, ಗುರುಪೂರ್ಣಿಮೆಯ ವಿಶೇಷವಾದಂತಹ ದೇವತಾರಾಧನೆಗಳ ಪ್ರಸಾದ ಏನಿದೆ ಕನಕ ಪುಷ್ಯರಾಗ, ಆ ಕನಕ ಪುಷ್ಯರಾಗ ರತ್ನಗಳ ಅಭಿಮಂತ್ರಣೆಗೋಸ್ಕರವಾಗಿ ನಾನು ನರಸಿಂಹವಾಡಿ ನಮ್ಮ ಗುರು ದತ್ತಾತ್ರೇಯರ ಒಂದು ಸನ್ನಿಧಾನಕ್ಕೆ ಬಂದಿದ್ದೇನೆ. ನೀವು ಮುಂದೆ ಸ್ವಾಮಿಗಳ ದರ್ಶನ, ಕ್ಷೇತ್ರ ದರ್ಶನ, ನದಿ ಸ್ನಾನ ಹಾಗೂ ವಿಶೇಷವಾಗಿ ನಮ್ಮ ರತ್ನಗಳ ಅಭಿಮಂತ್ರಣೆ, ಪೂಜೆ ಇತ್ಯಾದಿ ಎಲ್ಲವನ್ನೂ ಸಹ ನೋಡ್ತಾ ಇದ್ದೀರಿ, ನೋಡ್ತೀರಿ ಸಹ.